ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರೇಖಾ ಕಿಚನ್ ಮ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಪಲ್ಯ ಮಾಡುವ ವಿಧಾನ ನೋಡುವ. ಬೆಂಡೆಯನ್ನು ಮೊದಲು ಫ್ರೈ ಮಾಡಬೇಕಾಗಿಲ್ಲ. ಇದು ತುಂಬ ಸುಲಭ ವಿಧಾನದಲ್ಲಿ ಮಾಡುವ ಬೆಂಡೆ ಪಲ್ಯ. ಬನ್ನಿ ಮಾಡುವ ವಿಧಾನ ನೋಡುವ. ಬೆಂಡೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಒಂದು ಬಟ್ಟೆಯಲ್ಲಿ ಅದರಲ್ಲಿ ನೀರಿನ ಅಂಶ ಇರದಾಗಿ ಅದನ್ನು ಚೆನ್ನಾಗಿ ಒರೆಸಿಕೊಳ್ಬೇಕು. ಆನಂತರ ಇದನ್ನು ನಾನು ಈ ಸೈಜಿಗೆ ಇದನ್ನು ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ತಾ ಇದ್ದೇನೆ. ಇದನ್ನು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಬೇಕಿದ್ರೆ ಕಟ್ ಮಾಡಿಕೊಳ್ಬೋದು. ಚಿಕ್ಕದಾಗಿ ಕಟ್ ಮಾಡಿದರೆ ಒಳ್ಳೆಯದು, ಬೇಗನೆ ಫ್ರೈ ಆಗ್ತದೆ ಬೆಂಡೆ. ಈಗ ನೋಡಿ ಇದನ್ನೆಲ್ಲ ಕಟ್ ಮಾಡಿ ಆಗಿದೆ. ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ಚಿಕ್ಕ ಚಿಕ್ಕ ಈರುಳ್ಳಿ ಆದರೆ 2 ಈರುಳ್ಳಿ ಕಟ್ ಮಾಡಿಕೊಳ್ಳಿ. ಹಾಗೆಯೇ 2 ದೊಡ್ಡ ಸೈಜಿನ ಟೊಮೆಟೊವನ್ನು ಕಟ್ ಮಾಡ್ತಾ ಇದ್ದೇನೆ. ಟೊಮೆಟೊ ಕೂಡ ದೊಡ್ಡ ಸೈಜಲ್ಲಿ ಇದೆ, ಚಿಕ್ಕದಾದರೆ 3 ಹಾಕಿಕೊಳ್ಳಿ. ಇದನ್ನು ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ಈಗ ಟೊಮೆಟೊ ಎಲ್ಲ ಕಟ್ ಮಾಡಿ ಆಯಿತು. ಇವಾಗ ಇಲ್ಲಿ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ತುರಿದಿಟ್ಟಿದ್ದೇನೆ. ಇದು ಆಪ್ಷನಲ್, ಬೇಕಿದ್ರೆ ಹಾಕಿಕೊಳ್ಳಿ, ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಈಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ 2 ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಅರ್ಧ ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, 1 ಚಮಚ ಉದ್ದಿನಬೇಳೆ ಹಾಕಿ ಇದು ಸ್ವಲ್ಪ ಕೆಂಪಗಾಗಬೇಕು. ಅಷ್ಟರವರೆಗೆ ಇದನ್ನು ಫ್ರೈ ಮಾಡಿ. ಉದ್ದಿನಬೇಳೆ ಸ್ವಲ್ಪ ಕೆಂಪಗಾದ ನಂತರ ಇದಕ್ಕೆ ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಹಾಕಿಕೊಳ್ಬೇಕು. ಈರುಳ್ಳಿಯನ್ನು ಹಾಕಿದ ನಂತರ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇವಾಗ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿದ್ದೇನೆ. ಹಾಗೆಯೇ ಕಟ್ ಮಾಡಿಟ್ಟ ಟೊಮೆಟೊವನ್ನು ಕೂಡ ಹಾಕಿಕೊಳ್ಬೇಕು. ಟೊಮೆಟೊ ಹಾಕಿದ ನಂತರ ಟೊಮೆಟೊ ನೀರಾಗಿ ಸ್ವಲ್ಪ ಬೇಗನೆ ಫ್ರೈ ಆಗಲಿಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಈಗ ಟೊಮೆಟೊ ಸರಿಯಾಗಿ ಸ್ವಲ್ಪ ಫ್ರೈ ಆಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಇದು ಬೇಗನೆ ಫ್ರೈ ಆಗ್ತದೆ. ಟೊಮೆಟೊ ನೋಡಿ ನೀರು ಆಗ್ತಾ ಬಂತು. ಇದು ಇಷ್ಟು ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿಟ್ಟ ಈ ಬೆಂಡೆಕಾಯಿಯನ್ನು ಹಾಕಿಕೊಳ್ಬೇಕು. ಬೆಂಡೆಕಾಯಿಯನ್ನು ಮೊದಲು ಸ್ವಲ್ಪ ಫ್ರೈ ಮಾಡಿ ತೆಗಿಬೇಕಾಗಿಲ್ಲ. ಇದು ಟೊಮೆಟೊ ಫ್ರೈ ಆದ ನಂತರವೇ ಬೆಂಡೆಕಾಯಿ ಹಾಕಿದರೆ ಸಾಕು. ಈಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. ಬೆಂಡೆಕಾಯಿ ಸರಿಯಾಗಿ ಮಿಕ್ಸ್ ಆದ ನಂತರ ಇದಕ್ಕೆ 1/4 ಚಮಚಗಿಂತ ಸ್ವಲ್ಪ ಕಡಿಮೆ ಅರಶಿನ ಪುಡಿ ಹಾಕಿದ್ದೇನೆ. ಹಾಗೆ 1 ಚಮಚ ಆಲ್ ಇನ್ ಒನ್ ಮಸಾಲ ಪೌಡರ್ ಹಾಕಿದ್ದೇನೆ. ಇದು ಮನೆಯಲ್ಲೇ ಮಾಡಿದ ಮಸಾಲ ಪುಡಿ. ಈ ಮಸಾಲ ಪುಡಿ ಮಾಡುವ ವಿಧಾನ ವಿಡಿಯೋ ನನ್ನ ಚಾನಲ್ನಲ್ಲಿ ಇದೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ಒಂದು ಸಲ ನೋಡಿ. ಈ ಮಸಾಲ ಪುಡಿ ಒಂದು ಸಲ ಮಾಡಿ ಇಟ್ಟರೆ ವೆಜ್ ಮತ್ತು ನಾನ್ ವೆಜ್ ಅಡುಗೆಗಳನ್ನು ತುಂಬ ಸುಲಭದಲ್ಲಿ ಮಾಡ್ಬೋದು. ಹಾಗೆಯೇ ತುಂಬಾ ರುಚಿ. ಹಾಗೆಯೇ ಈ ಮಸಾಲ ಪುಡಿ ಇಲ್ಲದಿದ್ದರೆ ಈ ಬೆಂಡೆಕಾಯಿಗೆ 4 ರಿಂದ 5 ಬ್ಯಾಡಗಿ ಮೆಣಸು, ಹಾಗೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, ಅರ್ಧ ಟೀ ಸ್ಪೂನ್ ಜೀರಿಗೆ, ಲೆಕ್ಕ ಮಾಡಿ 4 ಮೆಂತೆ ಕಾಳನ್ನು ಸ್ವಲ್ಪ ಹುರಿದು ಮಿಕ್ಸಿಯಲ್ಲಿ ಪುಡಿ ಮಾಡಿ ಹಾಕಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಮತ್ತು ಸ್ವಲ್ಪವೇ ಸ್ವಲ್ಪ 1/4 ಟೀ ಸ್ಪೂನ್ನಷ್ಟು ಸಕ್ಕರೆ ಹಾಕಿದ್ದೇನೆ. ಅದು ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ, ಬೇಕಿದ್ರೆ ಹಾಕಿ, ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಮುಚ್ಚಿ ಗ್ಯಾಸ್ ಫುಲ್ಲು ಸ್ಲೋ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಮುಚ್ಚಳ ತೆಗೆದು ನೋಡ್ತಾ ಮಗುಚುತ್ತಾ ಇರಿ, ಇಲ್ಲದೆ ತಲೆ ಹಿಡಿಬೋದು. ಹಾಗೆ ಇದನ್ನು ಬೇಯಲಿಕ್ಕೆ ಇಟ್ಟು ಈಗ 10 ನಿಮಿಷ ಆಗಿದೆ. ಗ್ಯಾಸ್ ಫುಲ್ಲು ಸ್ಲೋವಲ್ಲೇ ಇದೆ. ನೋಡಿ ಬೆಂಡೆಕಾಯಿ ಬೆಂದಿದೆ. ನನಗೆ ಇಷ್ಟು ಸಾಕು, ಜಾಸ್ತಿ ಬೇಕಿದ್ರೆ ಜಾಸ್ತಿ ಬೇಯಿಸಿಕೊಳ್ಳಿ. ಒಂದು ವೇಳೆ ಇದು ಸ್ವಲ್ಪ ತಳ ಹಿಡಿಯುತ್ತದಂತ ಆದರೆ ಇದಕ್ಕೆ 1/4 ಲೋಟದಷ್ಟು ಬಿಸಿ ನೀರನ್ನು ಹಾಕಿಕೊಳ್ಳಿ, ತಣ್ಣೀರು ಹಾಕಬಾರ್ದು. ಹಾಗೆ ಇದಕ್ಕೆ ಈಗ ನಾನು ತುರಿದಿಟ್ಟ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್ಲು, ತೆಂಗಿನ ತುರಿ ಬೇಕಿದ್ರೆ ಹಾಕ್ಬೋದು, ಬೇಡದಿದ್ದರೆ ಹಾಗೆಯೇ ಕೂಡ ತಿನ್ಬೋದು, ತುಂಬಾ ರುಚಿಯಾಗಿರ್ತದೆ. ತೆಂಗಿನ ತುರಿ ಹಾಕಿದ ನಂತರ ಉಪ್ಪೆಲ್ಲ ಸರಿಯಾಗಿದೆ ನೋಡಿ. ಇದನ್ನು ಚೆನ್ನಾಗಿ ಒಂದು ಸಲ ಮಗುಚಿದ ನಂತರ ಇದಕ್ಕೆ ಇನ್ನೊಮ್ಮೆ ಮುಚ್ಚಳ ಮುಚ್ಚಿದನು 2 ನಿಮಿಷದವರೆಗೆ ಸ್ಲೋವಲ್ಲಿ ಬೇಯಲಿಕ್ಕೆ ಬಿಡಬೇಕು. ಇದಕ್ಕೆ ನಾನು ಸ್ವಲ್ಪವೂ ನೀರು ಹಾಕಲಿಲ್ಲ. ಈಗ 2 ನಿಮಿಷದ ನಂತರ ನೋಡಿ ಬೆಂಡೆಕಾಯಿ ಪಲ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆಯೇ ತಿನ್ನಲಿಕ್ಕೂ ತುಂಬಾ ರುಚಿಯಾಗಿದೆ. ಇದನ್ನು ಬೇಯಿಸುವಾಗ ನೀರು ಹಾಕೋದಾದರೆ 1/4 ಲೋಟ ಬಿಸಿ ನೀರು ಹಾಕಿಕೊಳ್ಳಿ, ಜಾಸ್ತಿ ನೀರು ಹಾಕೋದು ಬೇಡ.
ಹಾಗೆಯೇ ಈ ರೆಸಿಪಿನ ನೀವು ಒಂದು ಸಲ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.